ಆತ್ಮ. ನಾವು ಎಲ್ಲಿಯಾದರೂ ಹೊರಗಡೆ ಸುತ್ತಾಡಲು ಹೋದಾಗ, ಸಮುದ್ರ ಅಥವಾ ನದಿ ತೀರಕ್ಕೆ ಹೋದಾಗ ಅಲ್ಲಿ ನಿಂತು ಅದನ್ನು ಆಸ್ವಾದಿಸದೆ ಬೇರೆ ಯಾವುದನ್ನೋ ನೆನೆಸಿಕೊಂಡು ವರ್ಣನೆಯನ್ನು ಮಾಡ್ತಾ ಇರ್ತೇವೆ. ಕಣ್ಮುಂದೆ ಇರುವ ಸೌಂದರ್ಯವನ್ನು ನೋಡುವುದಿಲ್ಲ. ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಎಲ್ಲವೂ ಒಂದು ದಿನ ಈ ಸಮುದ್ರದಲ್ಲಿ ಲೀನವಾಗುವಂತೆ ಅಂತ. ಅಂದರೆ ಎಲ್ಲವೂ ಒಂದೇ ಅಂತ. ಆಗ ರಾಮನು ವಸಿಷ್ಠರನ್ನು ಕೇಳ್ತಾನೆ, ಹಾಗಾದರೆ ದೀರ್ಘವಾದ ಆಯಸ್ಸನ್ನು ಹೊಂದಿದವರು ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ವಸಿಷ್ಠರು, ನಿನ್ನಂತೆಯೇ ನನಗೂ ಸಂದೇಹ ಬಂತು. ನಾನು ಸಹ ಹೀಗೆಯೇ ಪ್ರಶ್ನೆ ಮಾಡಿದಾಗ ಬ್ರಹ್ಮನು ನನ್ನ ಸಂದೇಹವನ್ನು ನಿವಾರಿಸ್ತಾರೆ. ಆದರೆ ಅವನು ಮಾನವನಲ್ಲ, ಅದೊಂದು ಕಾಗೆ. ಅದರ ಹೆಸರು ಭೂಷಿಂಡುಡು. ಮೇರು ಪರ್ವತದ ಉತ್ತರ ಭಾಗದಲ್ಲಿ ಒಂದು ಆಲದ ಮರ ಇದೆ. ಆ ಮರದ ಬುಡದಲ್ಲಿ ಮಾತ್ರವಲ್ಲದೆ ಮೇಲೆ ರೆಂಬೆ ಕೊಂಬೆಗಳಲ್ಲಿಯೂ ಕೂಡ ಪೊದೆಗಳಿದ್ದವು. ಅವುಗಳು ಬಂಗಾರದ ಬಣ್ಣದ ಕಾಂತಿಯಿಂದ ಕೂಡಿದೆ. ಅದರೊಳಗೆ ಈ ಕಾಗೆ ವಾಸಿಸ್ತಾ ಇದೆ. ರಾಮ, ನಾವೆಲ್ಲರೂ ಇನ್ನೂ ಶಿಲೆಯಂತೆ ಇದ್ದೇವೆ. ಅವುಗಳು ಶಿಲ್ಪದಂತೆ ಆಗಬೇಕು. ಹಾಗೆ ಪರಿವರ್ತನೆಯಾಗುವುದೇ ಯೋಗ ವಾಸಿಷ್ಠ ಅಂತ ಹೇಳ್ತಾರೆ. ಕಾಗೆ ದೀರ್ಘಾಯಸ್ಸದ್ದು, ಬೇಗ ಸಾಯುವುದಿಲ್ಲ. ಗಾಳಿ ಮಳೆಗೆ ಮಾತ್ರ ಸಾಯುತ್ತದೆ. ಇಲ್ಲವಾದರೆ 100 ವರ್ಷ ಬದುಕುತ್ತೆ. ಆದ್ದರಿಂದ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದಾಗ ಕಾಗೆ ಹೇಳುತ್ತೆ, ವಿಷ್ಣುವು ವಾಮನ ರೂಪವನ್ನು ಧರಿಸಿದ್ದನ್ನು ನಾನು 3 ಬಾರಿ ನೋಡಿದ್ದೇನೆ. ಈಗ ಕೇಳುತ್ತಿರುವ ಯೋಗ ವಾಸಿಷ್ಠವು 13ನೇಯದು. ಈಗ ನಡೆಯುತ್ತಿರುವುದು 3ನೇಯ ಶ್ವೇತವರಾಹ ಕಲ್ಪ ಅಂತ ಹೇಳಿತು. ಆ ರೀತಿ ದೀರ್ಘ ಆಯಸ್ಸು ಇರಬೇಕಾದರೆ ನಾವು ರಾಗದ್ವೇಷಗಳಿಂದ ದೂರವಿರಬೇಕು. ಮನಸ್ಸು ಪ್ರಶಾಂತವಾಗಿರಬೇಕು.